ರಾಗಿ ಮುದ್ದೆ ಸೇರಿದಂತೆ ರಾಗಿಯ ಆಹಾರ ತೂಕ ಇಳಿಕೆ ಅಥವಾ ಕೊಬ್ಬು ಕರಗಿಸಲು ನೆರವಾಗುತ್ತೆ. ಆದರೆ ರಾಗಿಯನ್ನ ಯಾವ ಪ್ರಮಾಣದಲ್ಲಿ ಬಳಸಿದ್ರೆ ಮಾತ್ರ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಸಾಧ್ಯ ಅಂತ ತಿಳಿದಿರೋದು ಮುಖ್ಯ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕದ ಸಾಂಪ್ರದಾಯಿಕ ಆಹಾರಗಳಲ್ಲಿ ರಾಗಿ ಮುದ್ದೆಗೆ ಅಗ್ರಸ್ಥಾನವಿದೆ. ಇದನ್ನು ಅನೇಕರು ಅಮೃತ ಎಂದು ಬಣ್ಣಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ತೂಕ ಇಳಿಕೆ ಅಥವಾ ಕೊಬ್ಬು ಕರಗಿಸುವ ಗುರಿ ಹೊಂದಿರುವವರು ಅಕ್ಕಿ ಆಹಾರಗಳ ಬದಲಿಗೆ ರಾಗಿಯನ್ನ ತಮ್ಮ ನಿತ್ಯದ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುತ್ತಿದ್ದಾರೆ. ಆದರೆ ಆರೋಗ್ಯಕರ ಆಹಾರಗಳನ್ನ ಎಷ್ಟೇ ತಿಂದರೂ ತೂಕ ಇಳಿಯುತ್ತದೆ ಎಂಬ ತಪ್ಪು ಕಲ್ಪನೆ ಇದೆ. ಪೌಷ್ಟಿಕಾಂಶ ತಜ್ಞರು ಅಭಿಪ್ರಾಯ ಪಡುವಂತೆ ದಿನಕ್ಕೆ 3 ಬಾರಿ ರಾಗಿ ಮುದ್ದೆ ಸೇವನೆಯಿಂದ ನಿಜವಾಗಿಯೂ ಕೊಬ್ಬು ಕರಗುತ್ತದೆಯೇ? ತೂಕ ಇಳಿಸುವ ಪ್ರಕ್ರಿಯೆಯಲ್ಲಿ ಕ್ಯಾಲರಿ ಡೆಫಿಸಿಟ್ ಮತ್ತು ಪ್ರೋಟೀನ್ನ ಪಾತ್ರವೇನು? ರಾಗಿ ಮುದ್ದೆಯನ್ನ ಹೇಗೆ ಸೇವಿಸಿದರೆ ಕೊಬ್ಬು ಕರಗುವುದಕ್ಕೆ ಸಹಕಾರಿ ಎಂಬ ಬಗ್ಗೆ ನಾವೀಗ ತಿಳಿಯೋಣ. ಕ್ಯಾಲರಿ ಡಿಫಿಸಿಟ್ ತೂಕ ಇಳಿಕೆಯ ಮೂಲತಂತ್ರ. ಕೊಬ್ಬು ಕರಗಿಸಲು ಕೇವಲ ಸೇವಿಸುವ ಆಹಾರ ಮಾತ್ರವಲ್ಲ, ದೇಹವು ಬಳಸುವ ಶಕ್ತಿಯ ಪ್ರಮಾಣವು ಮುಖ್ಯವಾಗುತ್ತದೆ. ವೈಜ್ಞಾನಿಕವಾಗಿ ಕ್ಯಾಲರಿ ಡಿಫಿಸಿಟ್ ತತ್ವವು ತೂಕ ಇಳಿಕೆಗೆ ಅಡಿಪಾಯ. ಅಂದ್ರೆ ನೀವು ದಿನಕ್ಕೆ ಬಳಸುವ ಕ್ಯಾಲರಿಗಳಿಗಿಂತ ಕಡಿಮೆ ಕ್ಯಾಲರಿಗಳನ್ನು ಸೇವಿಸಿದಾಗ ಮಾತ್ರ ದೇಹದಲ್ಲಿ ಶೇಖರಣೆಯಾದ ಕೊಬ್ಬು ಕರಗಲು ಪ್ರಾರಂಭಿಸುತ್ತದೆ. ರಾಗಿ ಮುದ್ದೆ ಪೌಷ್ಟಿಕಾಂಶ ಭರಿತವಾಗಿದ್ರೂ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲರಿ ಪ್ರಮಾಣವನ್ನ ಗಣನೀಯವಾಗಿ ಹೊಂದಿರುತ್ತದೆ. ದಿನಕ್ಕೆ 3 ಬಾರಿ ದೊಡ್ಡ ಗಾತ್ರದ ರಾಗಿ ಮುದ್ದೆ ಸೇವಿಸೋದ್ರಿಂದ ನಿಮ್ಮ ಒಟ್ಟು ಕ್ಯಾಲರಿ ಸೇವನೆ ಹೆಚ್ಚಾಗಬಹುದು. ಇದು ಕೊಬ್ಬು ಕರಗಿಸುವುದರ ಬದಲು ತೂಕ ಹೆಚ್ಚಳಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚು ಎಂದು ತಜ್ಞರು ಎಚ್ಚರಿಸುತ್ತಾರೆ. ಹೀಗಾಗಿ ಪ್ರಮಾಣದ ನಿಯಂತ್ರಣ ಅತಿ ಮುಖ್ಯ. ಪ್ರೋಟೀನ್ ಕೊರತೆ. ರಾಗಿಯಲ್ಲಿ ನಾರಿನಾಂಶ, ಫೈಬರ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿದ್ರೂ ಪ್ರೋಟೀನ್ ಪ್ರಮಾಣ ಬಹಳ ಕಡಿಮೆ. ಒಂದು ವೇಳೆ ನೀವು ದಿನವಿಡೀ ರಾಗಿ ಮುದ್ದೆಯನ್ನೇ ಪ್ರಧಾನ ಆಹಾರವನ್ನಾಗಿ ಸೇವಿಸಿದರೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಕೊರತೆಯುಂಟಾಗುತ್ತದೆ. ಪ್ರೋಟೀನ್ ಅಭಾವ ಇರುವಾಗ ದೇಹವು ಕೊಬ್ಬನ್ನ ಕರಗಿಸುವುದರ ಬದಲು ಸ್ನಾಯುಗಳನ್ನು ಬಳಸಿಕೊಂಡು ಶಕ್ತಿಯನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಪರಿಣಾಮವಾಗಿ ತೂಕ ಯಂತ್ರದಲ್ಲಿ ಅಂಕಿಗಳು ಕಡಿಮೆಯಾದಂತೆ ಕಂಡರೂ ನಿಮ್ಮ ದೇಹವು ನಿಶ್ಯಕ್ತವಾಗಬಹುದು ಮತ್ತು ಚಯಾಪಚಯ ಕ್ರಿಯೆ ಕುಸಿಯಬಹುದು. ಸ್ನಾಯುಗಳ ನಷ್ಟವು ದೀರ್ಘಾವಧಿಯಲ್ಲಿ ಆರೋಗ್ಯಕ್ಕೆ ಮಾರಕವಾಗಬಹುದು. ಇನ್ಸುಲಿನ್ ಪ್ರಭಾವ. ರಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಒಳಗೊಂಡಿರುವ ಆಹಾರ. ಕಾರ್ಬೋಹೈಡ್ರೇಟ್ಗಳನ್ನು ಸೇವಿಸಿದಾಗ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚಾಗುತ್ತದೆ. ಈ ಹಾರ್ಮೋನ್ ಹೆಚ್ಚಿದಾಗ ದೇಹವು ಕೊಬ್ಬು ಶೇಖರಿಸುವ ಸ್ಥಿತಿಗೆ ಪ್ರವೇಶಿಸುತ್ತದೆ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟಗಳು ಹೆಚ್ಚಿದ್ರೆ ದೇಹವು ಶೇಖರಣೆಯಾದ ಕೊಬ್ಬನ್ನ ಸುಡುವ ಬದಲು ಹೊಸ ಕೊಬ್ಬನ್ನ ಶೇಖರಿಸುವ ಕಡೆ ಗಮನ ಹರಿಸುತ್ತದೆ. ದಿನಕ್ಕೆ 3 ಬಾರಿ ರಾಗಿ ಮುದ್ದೆ ಸೇವಿಸುವುದರಿಂದ ಇನ್ಸುಲಿನ್ ಮಟ್ಟ ಸದಾ ಉನ್ನತ ಮಟ್ಟದಲ್ಲಿರಬಹುದು. ಇದು ಕೊಬ್ಬು ಕರಗಿಸುವ ಪ್ರಕ್ರಿಯೆಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂದು ವೈದ್ಯರು ಮತ್ತು ಪೌಷ್ಟಿಕ ತಜ್ಞರು ವಿವರಿಸುತ್ತಾರೆ. ಫೈಬರ್ ಮಾತ್ರ ಸಾಕಾಗಲ್ಲ. ರಾಗಿಯಲ್ಲಿರುವ ನಾರಿನಾಂಶವು ಜೀರ್ಣಕ್ರಿಯೆಗೆ ಉತ್ತಮ ಮತ್ತು ಹೊಟ್ಟೆ ತುಂಬಿದ ಭಾವನೆ ಮೂಡಿಸಲು ಸಹಕಾರಿ ಎನ್ನುವುದು ನಿಜ. ಆದರೆ ಕೇವಲ ನಾರಿನಾಂಶದಿಂದಲೇ ದೇಹಕ್ಕೆ ಸಂಪೂರ್ಣ ಪೋಷಣೆ ಸಿಗುವುದಿಲ್ಲ. ರಾಗಿ ಮುದ್ದೆಯ ಜೊತೆಗೆ ಸಾಕಷ್ಟು ತರಕಾರಿಗಳು, ಪಲ್ಯ, ಸಾಂಬಾರು ಮತ್ತು ಪ್ರೋಟೀನ್ ಯುಕ್ತ ಆಹಾರಗಳು, ಉದಾಹರಣೆಗೆ ಬೇಳೆಕಾಳು, ಮೊಟ್ಟೆ ಅಥವಾ ಚಿಕನ್ ಇಲ್ಲದಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತೀವ್ರವಾಗಿ ಏರಿ ಶುಗರ್ ಸ್ಟ್ರೈಕ್ ಉಂಟಾಗಬಹುದು. ಈ ಶುಗರ್ ಸ್ಟ್ರೈಕ್ನಿಂದಾಗಿ ನಿಮಗೆ ಬೇಗ ಹಸಿವಾಗುತ್ತದೆ ಮತ್ತು ಹೆಚ್ಚು ತಿನ್ನುವ ಪ್ರವೃತ್ತಿ ಬೆಳೆಯುತ್ತದೆ. ಇದು ತೂಕ ಇಳಿಕೆಯ ಗುರಿಗೆ ಮಾರಕವಾಗಬಹುದು. ಸಮತೋಲಿತ ಆಹಾರ ಕ್ರಮ ಮುಖ್ಯ. ಹಾಗಿದ್ರೆ
ಫ್ಯಾಟ್ ಲಾಸ್ಗೆ ಸರಿಯಾದ ವಿಧಾನ ಯಾವುದು ಅಂತ ನೋಡೋದಾದ್ರೆ, ಕೊಬ್ಬು ಕರಗಿಸಲು ರಾಗಿ ಮುದ್ದೆಯನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳುವಾಗ ಕೆಲವು ಪ್ರಮುಖ ಅಂಶಗಳನ್ನ ಪರಿಗಣಿಸಬೇಕು. ಪ್ರಮುಖವಾಗಿ ಸೇವಿಸುವ ಪ್ರಮಾಣದ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ ಅಗತ್ಯ. ದಿನಕ್ಕೆ 1 ಅಥವಾ ಗರಿಷ್ಠ 2 ಬಾರಿ ಮಧ್ಯಮ ಗಾತ್ರದ ಮುದ್ದೆ ಸೇವನೆ ಸೂಕ್ತ. ಅತಿಯಾದ ಸೇವನೆಯು ಅನಪೇಕ್ಷಿತ ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು. ನಿಮ್ಮ ತಟ್ಟೆಯಲ್ಲಿ ಸಮತೋಲಿತ ಆಹಾರ ಇರಲಿ. ರಾಗಿ ಮುದ್ದೆಯ ಜೊತೆಗೆ ಅರ್ಧ ಭಾಗದಷ್ಟು ಹಸಿರು ತರಕಾರಿಗಳು, ಸೊಪ್ಪಿನ ಪಲ್ಯ ಅಥವಾ ಸಾಂಬಾರ್ ಇರಬೇಕು. ಇದಲ್ಲದೆ ಪ್ರೋಟೀನ್ ಕೊರತೆಯನ್ನ ನಿವಾರಿಸಲು ಮೊಳಕೆ ಬರಿಸಿದ ಕಾಳುಗಳು, ಮೊಟ್ಟೆ ಅಥವಾ ಚಿಕನ್ನಂತಹ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಕಡ್ಡಾಯವಾಗಿ ಸೇರಿಸಿಕೊಳ್ಬೇಕು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಹಸಿವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಡಯಟ್ ಜೊತೆಗೆ ದೈಹಿಕ ಚಟುವಟಿಕೆಗಳು ಅತ್ಯಗತ್ಯ. ಕೇವಲ ಆಹಾರ ಬದಲಾವಣೆಯಿಂದ ಮಾತ್ರ ಕೊಬ್ಬು ಕರಗೋದಿಲ್ಲ. ದೈನಂದಿನ ನಡಿಗೆ, ಯೋಗ ಅಥವಾ ಜಿಮ್ ಅಭ್ಯಾಸದಂತಹ ಶಾರೀರಿಕ ಚಟುವಟಿಕೆಗಳು ದೇಹದಲ್ಲಿನ ಕ್ಯಾಲರಿಗಳನ್ನು ಸುಡಲು ಸಹಾಯಕ ಮಾಡುತ್ತದೆ. ಚಟುವಟಿಕೆ ಇಲ್ಲದಿದ್ದರೆ ಸೇವಿಸಿದ ಕ್ಯಾಲರಿಗಳು ಕೊಬ್ಬಾಗಿ ಶೇಖರಣೆಗೊಳ್ಳುವ ಸಾಧ್ಯತೆ ಹೆಚ್ಚು. ಒಟ್ಟಾರೆ ರಾಗಿ ಮುದ್ದೆ ನಿಸ್ಸಂದೇಹವಾಗಿ ಆರೋಗ್ಯಕರ ಆಹಾರ. ಆದರೆ ಕೊಬ್ಬು ಕರಗಿಸುವ ಗುರಿ ಹೊಂದಿರುವವರು ಇದನ್ನ ಮಿತವಾಗಿ ಮತ್ತು ಸರಿಯಾದ ಆಹಾರ ಸಮತೋಲನದೊಂದಿಗೆ ಸೇವಿಸಬೇಕು. ತೂಕ ಇಳಿಕೆ ಎನ್ನುವುದು ಕೇವಲ ಒಂದು ನಿರ್ದಿಷ್ಟ ಆಹಾರದ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಇದೊಂದು ಶಿಸ್ತಿನ ಜೀವನ ಶೈಲಿಯ ಭಾಗ ಅನ್ನೋದನ್ನ ನೆನಪಿಡಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.